ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಇದು ಹಳೆ ಇದಾಗಿರೋದಂದ್ರೆ ಇದು ಸೆಕೆಂಡ್ ಚಾಪ್ಟರ್ ಐತಿ. ಈಗ ಲೆವೆಲ್ ಡೈಗ್ರಾಮ್ ಆಫ್ ಸ್ಟ್ರಕ್ಚರ್ ಆಫ್ ಆ್ಯಂಥರ್ ಕೇಳಿದ್ರೆ 3 ಮಾರ್ಕ್ಸಿಗೆ ಒಂದು ಫಿಕ್ಸ್ ಕ್ವಶನ್ ಬರೋಂತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್. ಅಥವಾ ಆ್ಯಂಥರ್ನ ಕೇಳಿದ್ರೆ ಮತ್ತು ಆ್ಯಂಥರ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಅದನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಪೋಲಂಗ್ರೇನ್ ಕೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಮತ್ತು ಅದ್ರ ಕೂಡ ಅದ್ರ ಎಕ್ಸ್ಪ್ಲನೇಷನ್ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಓವಿಲ್ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳಿದ್ರೆ, ಡೈಗ್ರಾಮ್ ಕೇಳಿದ್ರೆ 5 ಮಾರ್ಕ್ಸ್, ಅದು ಎಕ್ಸಾಮ್ ಎಕ್ಸ್ಪ್ಲನೇಷನ್ ಕೂಡ ಬರಿಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮೆಗಾಸ್ಪೊರಂಜಿಯಮು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದ್ರ ಎಕ್ಸ್ಪ್ಲನೇಷನ್ನು ಈ ಚಿತ್ರ ಅಷ್ಟು ಹಾಕಿ ಎಕ್ಸ್ಪ್ಲನೇಷನ್ ಕೇಳಿದ್ರೆ 4 ಬರೆದ್ರೆ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಪ್ರಿವಿಯಸ್ ಇಯರ್ ಎಕ್ಸಾಮ್ನಾಗೆಲ್ಲ ಬಂದಿದೆ. ಈ ಎಂಬ್ರಿಯೋ ಸ್ಯಾಕ್ ಕೂಡ ಇದು ಇಂಪಾರ್ಟೆಂಟ್ ತುಂಬ ಸಲ ಎಕ್ಸಾಮಿಗೆ ಕೇಳಿದ್ದಾರೆ. ಇದನ್ನು ಕೂಡ 5 ಮಾರ್ಕ್ಸಿಗೆ. ಇದು ಕೂಡ ಇಂಪಾರ್ಟೆಂಟ್. ಎಂಬ್ರಿಯೋ ಸ್ಯಾಕ್, ಕ್ರಾಸ್ ಪಾಲಿನೇಷನ್ನು. ಈ ಕ್ವಶನು 2 ಮಾರ್ಕ್ಸ್ ಕ್ವಶನ್. ಲಿಸ್ಟ್ ದ 4 ಅನಾಫಲಸ್ ಫ್ಲವರ್. ಇದು 2 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ಕ್ವಶನ್ಸ್. ಇದಕ್ಕೋಸ್ಕರ ನಾನು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಬೇರೆ ವೀಡಿಯೋನ ಸಪ್ರೇಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ವೀಡಿಯೋ ಮಾಡೋದಂದ್ರೆ ಮಾಡ್ತೀನಿ. ಆದರೆ ಈ ವಿಡಿಯೋದಾಗ ಆನ್ಸರ್ ಇರೋದವ, ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆನ್ಸರ್ ಕೂಡ ನಿಮ್ಗೆ ಸಿಕ್ಬಿಡ್ತಾವೆ. ಈ ಕ್ವಶನ್ ಎಕ್ಸ್ಪ್ಲೇನ್ ದ ಪಾಲಿನೇಷನ್ 3 ಮಾರ್ಕ್ಸ್ ಕ್ವಶನ್. ಇದು ಕೂಡ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಪಾಲಿನೇಷನ್ ಇನ್ ಸೀ ಗ್ರಾಸ್ 3 ಮಾರ್ಕ್ಸ್ ಕ್ವಶನ್. ಆರ್ಟಿಫಿಷಿಯಲ್ ಹೈಬ್ರಿಡೈಜೇಷನ್ ಟೆಕ್ನಿಕ್ ಇಂಪಾರ್ಟೆಂಟ್, ಭಾಳ ಸಲ ಕೇಳಿರ್ತಕ್ಕಂಥ ಕ್ವಶನ್. ಎಕ್ಸ್ಪ್ಲೇನ್ ದ ಡಬಲ್ ಫರ್ಟಿಲೈಜೇಷನ್. ಇದು ಕೂಡ ತುಂಬ ಇಂಪಾರ್ಟೆಂಟು, 3 ಮಾರ್ಕ್ಸಿಗೆ ಕ್ವಶನ್. ತುಂಬ ಸಲ ಕೇಳಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಲಿಸ್ಟ್ ದ ಫರ್ಟಿಲೈಜೇಷನ್ ಫ್ಲವರ್ 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಇದ್ರಾಗ ಅದು ಹಳೆ ಇದ್ದದ, ಹಾಗಾಗಿ 3 ಐತಿ. ಇದು ಸೆಕೆಂಡ್ ಚಾಪ್ಟರ್ ವುಮನ್ ರಿಪ್ರೊಡಕ್ಷನ್. ಇದರ ಫಿಕ್ಸ್ 5 ಮಾರ್ಕ್ಸ್ ಕ್ವಶನ್ ಒಂದು ಬಂದ ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ ಒಂದು ಬಂದ ಬರುತ್ತೆ. ಅದು ಯಾವುದಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮರ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮರ. ಇವೆರಡರಲ್ಲಿ ಒಂದು ಫಿಕ್ಸ್ ಕ್ವಶನ್ ಬಂದ ಬರ್ತೇನೆ. ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ತಾ, ಮಿಡ್ ಟರ್ಮಿಗೆ ಬರ್ತಾ, ಮತ್ತು ಟೆಸ್ಟಿಗೂ ಬಂದಿರ್ತಾ. ಮೆಮ್ರಿ ಗ್ಲ್ಯಾಂಡು ಒಮ್ಮೊಮ್ಮೆ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ 3 ಮಾರ್ಕ್ಸ್ ಕ್ವಶನು. ಸ್ಪರ್ಮಾಟೋಜೆನ್ಸಿಸ್ 3 ಮಾರ್ಕ್ಸ್ ಕ್ವಶನು. 3 ಮಾರ್ಕ್ಸ್ ಕ್ವಶನು. ಮತ್ತು ಅದನ್ನು ಕೇಳಿದ್ರೆ ಅಂದರೆ ಎಕ್ಸಾಂಪಲ್ ಎಕ್ಸ್ಪ್ಲನೇಷನು ವಿತ್ ಸ್ಕೀಮ್ಯಾಟಿಕ್ ರಿಪ್ರೆಸೆಂಟೇಷನ್ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಈಗ ನೆಕ್ಸ್ಟ್ ಸ್ಪರ್ಮ್ 5 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ಲನೇಷನ್ ಡಯಾಗ್ರಾಮ್ ಆಗಲಿ ಎಕ್ಸ್ಪ್ಲನೇಷನ್ ಎರಡು ಕೂಡ ಕೇಳಿದ್ರೂ 5 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ 2 ಮಾರ್ಕ್ಸಿಗೆ ಭಾಳ ಸಲ ಬಂದಿರ್ತಕ್ಕಂಥ ಮೆನ್ಷನ್ ಫಾರ್ ಫಂಕ್ಷನ್ ಆಫ್ ಪ್ಲಸೆಂಟಾ ಆ್ಯಂಡ್ ಹಾರ್ಮೋನ್ಸ್ ಅಂತ ಒಂದು ಕೇಳ್ತಾರೆ. ಈ ಕ್ವಶನ್ ಭಾಳ ಸಲ ಬಂದಿರ್ತಕ್ಕಂಥ ಕ್ವಶನ್. ಆ್ಯನ್ಯುವಲ್ ಎಕ್ಸಾಮಿಗೂ ಬಂದಿದೆ, ಮಿಡ್ ಟರ್ಮ್ನಾಗೂ ರಿಪೀಟ್ ಆದಾಗ ಕ್ವಶನ್ ಭಾಳ ಇಂಪಾರ್ಟೆಂಟು. ಇದು ಕ್ವಶನ್ ಓದ್ಕರಿ. ನೆಕ್ಸ್ಟ್ ಸ್ಕೀಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಓಜೆನ್ಸಸ್. ಇದು ಕೂಡ ತುಂಬ ಇಂಪಾರ್ಟೆಂಟು. ಓಜೆನ್ಸಸ್ ಅಥವಾ ಸ್ಪರ್ಮಾಟೋಜೆನ್ಸಸ್ ಇದರಲ್ಲಿ ಒಂದು 3 ಮಾರ್ಕ್ಸಿಗೆ ಭಾಳ ಸಲ ಬಂದಿದೆ. ಎಲ್ಲ ಎಕ್ಸಾಮಿಗೂ ಬಂದಿದೆ. ಇವೆರಡರಾಗ ಒಂದು 3 ಬಂದೇ ಬರುತ್ತೆ. ಓಜೆನ್ಸಸ್ ಅಥವಾ ಸ್ಪರ್ಮಾಟೋಜೆನ್ಸಸ್ ಒಳಗೆ ಒಂದು ಸ್ಕೀಮ್ಯಾಟಿಕ್ ರಿಪ್ರೆಸೆಂಟೇಷನ್ ಫಿಕ್ಸ್ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ 3 ರೀಪ್ರೊಡಕ್ಟಿವ್ ಹೆಲ್ತ್. ಇದರ 3 ಮಾರ್ಕ್ಸಿನ ಕ್ವಶನ್. ನ್ಯಾಚುರಲ್ ಮೆಥಡ್ ಮ್ಯಾಗ ಇವು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್. ನೆಕ್ಸ್ಟ್ ಬ್ಯಾರಿಯರ್ಸ್ ಬಗ್ಗೆ ಕೇಳ್ತಾರೆ. IUDs ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್
ಓರಲ್ ಪಿಲ್ಸ್, ಸ್ಟೆರಿಲೈಸೇಷನ್ ಆಫ್ ಕಾಂಟ್ರಸೆಪ್ಷನ್ಸ್. 2 ಮಾರ್ಕ್ಸ್ 3 ಮಾರ್ಕ್ಸ್ 1 ಮಾರ್ಕ್ಸಿಗೆಲ್ಲ ಇವೆಲ್ಲ ಬರ್ತಾವೆ. MTP ಇದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್. 5 ಅಸೆಕ್ಟಿವ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಚಾಪ್ಟರ್ 4 ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಇದರಲ್ಲಿ ಈ ಚಾಪ್ಟರ್ನಾಗ ಒಂದು ಫಿಕ್ಸ್ ಕ್ವಶನ್, ಮಿಡ್ ಟರ್ಮ್ ಆಗಿರೋದ್ರಿಂದ 2 ಕ್ವಶನ್ ಬರೋ ಚಾನ್ಸ್ ಭಾಳ ಇರ್ತಿದ್ರಾಗ. ಫಿಕ್ಸ್ ಕ್ವಶನ್ ಅಂದರೆ 3 ಹೈಬ್ರಿಡ್, 3 ಕ್ರಾಸ್ನಾಗ ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇವು 3ರಾಗ ಒಂದು ಫಿಕ್ಸ್ ಕ್ವಶನ್ ಎನ್ವಲ್ಗೆ. ಆದರೆ ಮಿಡ್ ಟರ್ಮ್ ಆಗಿರೋದ್ರಿಂದ 2 ಕ್ವಶನ್ ಬರೋ ಚಾನ್ಸ್ ಭಾಳ ಇರುತ್ತೆ. ಆಗ ಇದು ಇಂಪಾರ್ಟೆಂಟ್, 5 ಮಾರ್ಕ್ಸ್ ಫಿಕ್ಸ್ ಬರ್ತಾವೆ. ಹಂಗಾಗಿ ಇದು ಚಾಪ್ಟರ್ ಅದು ಮೋನೋ ಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್ ಅದು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಏನಲ್ಲಿ ಇದೊಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇದೊಂದು. ನೆಕ್ಸ್ಟ್ ಇದೊಂದು. ಇವೆಲ್ಲ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್ಸ್. ವಾಟ್ ಈಸ್ ಡಾಮಿನೆನ್ಸ್, 3 ಮಾರ್ಕ್ಸಿನ ಕ್ವಶನ್ ಬರ್ತಕ್ಕಂಥ ಫಿಕ್ಸ್ ಬರ್ತಕ್ಕಂಥ ಕ್ವಶನ್ಸ್. ಎಕ್ಸ್ಪ್ಲೇನ್ ದ ಸೆಕ್ಸ್ ಡಿಟರ್ಮಿನೇಷನ್ ಆಫ್ ಮ್ಯಾನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಸೆಕ್ಸ್ ಡಿಟರ್ಮಿನೇಷನ್ ಹನಿಬಿ. ಇವು ಹನಿಬಿ ಮತ್ತು ಮ್ಯಾನ್ ಇವೆರಡರಾಗ ಒಂದು ಬರ್ತಕ್ಕಂಥ ಕ್ವಶನ್ ಚಾನ್ಸ್ ಇರುತ್ತೆ. ಈಗ ಭಾಳ ಸಲ ಬಂದಿರ್ತಕ್ಕಂಥ ಕ್ವಶನ್ಸ್. ಕಾಸ್ ಆಫ್ ಹೆಮೋಫೋಲಿಯಾ 3 ಮಾರ್ಕ್ಸ್ ಕ್ವಶನ್ಸ್ ಇದು ಒಂದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಕಾಸ್ ಆಫ್ ಎಫೆಕ್ಟ್ಸ್ ಆಫ್ ಸ್ಕಿಲ್ ಆ್ಯಂಡ್ ಸೆಲ್ ಅನಿಮಲ್ಗೆ ಈ ಕ್ವಶನ್. ಎಕ್ಸ್ಪ್ಲೇನ್ ದ ಎಫೆಕ್ಟ್ ಆಫ್ ಅಲಿನಿ ಕ್ರೊಟೇರಿಯಾ ಇದು ಒಂದು ಸಿಂಡ್ರೋಮ್. 2 ಮಾರ್ಕ್ಸಿಗೆ ಫಿಕ್ಸ್ ಬರ್ತಕ್ಕಂಥ ಕ್ವಶನ್. ಒಂದು ಡೌನ್ ಸಿಂಡ್ರೋಮು, ನೆಕ್ಸ್ಟ್ ಒಂದು ಕ್ಯಾಲಿಫೋರ್ನ್ ಸಿಂಡ್ರೋಮು, ಇನ್ನೊಂದು ಟರ್ನರ್ ಸಿಂಡ್ರೋಮ್. ಇವು 3 ಎಕ್ಸಾಮಿಗೆ ಒಂದು ಫಿಕ್ಸ್ ಬರ್ತಕ್ಕಂಥ ಕ್ವಶನ್. ಎನ್ವಲಿಗೆ ಆದರೆ ಒಂದು ಫಿಕ್ಸ್ ಬಂದ ಬರುತ್ತೆ. ಇವು 3 ಸಿಂಡ್ರೋಮ್ನಾಗ ಒಂದು ಬಂದ ಬರುತ್ತೆ. ಆಗ ಇವನು ತುಂಬ ಇಂಪಾರ್ಟೆಂಟು ನೋಡ್ತೀನಿ. ನೆಕ್ಸ್ಟ್ ಚಾಪ್ಟರ್ 5th ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ತುಂಬ ದೊಡ್ಡ ಚಾಪ್ಟರ್, 5 ಮಾರ್ಕ್ಸಿಗೆ ಇದೆ. ಡುಪ್ಲೆಕ್ಸ್ ಮಾಡಲ್ DNA ಈ ಕ್ವಶನ್. ಆ ಡಯಾಗ್ರಾಮ್ ಇಸಿ ಆ ಎಕ್ಸ್ಪ್ಲನೇಷನ್ ಬರೀಬೇಕು, 5 ಮಾರ್ಕ್ಸ್ ಬರ್ತಂದರೆ. ನೆಕ್ಸ್ಟ್ DNA ಪ್ಯಾಕೇಜಿಂಗ್, ಇದು ಎಕ್ಸ್ಪ್ಲನೇಷನ್ನು ಡಯಾಗ್ರಾಮ್ ಬರೆದ್ರೆ 5 ಮಾರ್ಕ್ಸ್. ನೆಕ್ಸ್ಟ್ ಈ ಕ್ವಶನ್ ಅಂತ ಕ್ವಶನ್ ತುಂಬ ಸಲ ಬಂದಿದೆ. ನೆಕ್ಸ್ಟ್ ಇಂಪಾರ್ಟೆಂಟು ಅಂಡರ್ಸ್ಟ್ಯಾಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಪ್ರೂವ್ ದ DNA ಜೆನೆಟಿಕ್ ಮೆಟೀರಿಯಲ್. DNA ರೆಪ್ಲಿಕೇಶನ್ ಸೆಮಿ ಕಾಂಟ್ರಿಬ್ಯೂಷನ್ ಇದು 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್. ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ಮೆಥಡ್ ಆಫ್ DNA ರೆಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್. ತುಂಬ ಸಲ ಬಂದಿರತಕ್ಕಂಥ ಕ್ವಶನ್. ಎನ್ವಲ್ಗೆ ಬಂದಿದೆ, ಮಿಡ್ ಟರ್ಮಿಗೆ ಬಂದಿದೆ. ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ಸ್ ಆಫ್ ಜೆನೆಟಿಕ್ ಕೋಡ್ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್. ಇದನ್ನು ತುಂಬ ಓದಿಕೆ ಎನ್ವಲ್ಗೆ ಬಂದೇ ಬರುತ್ತೆ. ಇದೊಂದು 3 ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಕ್ವಶನ್. ಡಯಾಗ್ರಾಮ್ ಅಂದರೆ ಇದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಇವು ಕೂಡ ಇಂಪಾರ್ಟೆಂಟ್ ಅಂತ ಕ್ವಶನ್. ಪ್ಯಾಂಕ್ರಿಯಾಕಾಯ್ಡ್ಸ್, ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ಯಾರೋಕಾಯ್ಡ್ಸ್, ಇವು ಕ್ಯಾರೆಕ್ಟ್ನಾಗ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಫಿಕ್ಸ್ ಕ್ವಶನ್ ಅಂತೇಳಿ HPG. ಇದು ಕೂಡ ವೆರಿ 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 ಇಂಪಾರ್ಟೆಂಟ್ ಕ್ವಶನು. ಎನ್ವಲಿಗೆ ಇದು ಬರುತ್ತೆ, ಈ ಕ್ವಶನು ಬರುತ್ತೆ, ಇಲ್ಲ ಈ ಕ್ವಶನ್ ಬರುತ್ತೆ. DNA ಫಿಂಗರ್ ಪ್ರಿಂಟ್ ಟೆಕ್ನಿಕ್ಸ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸ್